ನೇತ್ರಾವತಿ ನದಿಯ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಮನವಿ ಮಾಡಲಾಗಿದೆ. ಎಸ್ಐಟಿಗೆ ಮನವಿ ಮಾಡಿದ ದೂರುದಾರನ ಪರ ವಕೀಲ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಬಳಕೆಗೆ ಮನವಿ ಮಾಡಲಾಗಿದೆ. ದೂರುದಾರನ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸ ಆಗಿದೆ, ಹೀಗಾಗಿ ಆಧುನಿಕ ಉಪಕರಣವನ್ನು ಬಳಸಿ ಶೋಧ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ. ಇದು ಮೊನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಆತ ಹೇಳ್ತಾ ಇರೋದು 10-15 ವರ್ಷಗಳ ಹಿಂದಿನ ಕತೆ. ಸೊ ಈಗಲೂ ಕೂಡ ನಾವು ಭೌಗೋಳಿಕವಾಗಿ ಹಾಗೇ ಇರತ್ತೆ ಅಂತ ಅಂದ್ಕೊಳ್ಳೋದು, ಪ್ರಾಕೃತಿಕವಾಗಿ ಭೌಗೋಳಿಕವಾಗಿ ಅದು ನಿಜವಾಗ್ಲೂ ತಪ್ಪು. ಈಗ ಮಾಡ್ತಿರುವಂಥ ಶೋಧ ಕಾರ್ಯ ಏನಿದೆ ಆ ಶೋಧ ಕಾರ್ಯ ಓಕೆ, ಬಟ್ ಇಲ್ಲಿ ಬೇರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕಾಗತ್ತೆ ಅನ್ನುವಂಥ ಮನವಿಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಈ ದೂರುದಾರ ಬಹಳ ಕಾನ್ಫಿಡೆಂಟ್ನಲ್ಲಿ ಇದ್ದ, ಇಲ್ಲ 8, 9, 10 ಇದರಲ್ಲಂತೂ ಈ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ, ನಾನು ಇಲ್ಲಿ ಹೂತು ಹಾಕಿದ್ದೀನಿ ಅಂತ. ಬಟ್ ಏನು ಸಿಕ್ಕಿಲ್ಲ. ಇದೀಗ ಮತ್ತೊಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ನಿಜವಾಗ್ಲೂ ಕೂಡ ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕು ಅನ್ನೋ ಚರ್ಚೆ ಕೇಳಿ ಬರ್ತಾ ಇತ್ತು. ಎಷ್ಟೇ ಪ್ರಾಮಾಣಿಕವಾಗಿ ಅಥವಾ ಎಷ್ಟೇ ಪ್ರಯತ್ನ ಪಟ್ಟು ಈ ಶೋಧ ಕಾರ್ಯವನ್ನು ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ 10-15 ವರ್ಷದ ಹಿಂದಿನ ಕೇಸಲ್ಲಿ ಆಗ ಇದ್ದಿದ್ದ ಭೌಗೋಳಿಕ ಲಕ್ಷಣ ಈಗಲೂ ಹಾಗೆ ಇರುತ್ತೆ ಅನ್ನೋದು ಸಾರ್ವಜನಿಕರಿಗೂ ಇರುವಂಥ ಪ್ರಶ್ನೆ. ಸೊ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾವ ಥರ ಅವಕಾಶ ಇರುತ್ತೆ, ಏನಾದರೂ ಬದಲಾವಣೆ ಆಗತ್ತಾ, ಅಪ್ಡೇಟ್ ಮಾಡ್ಕೊಳ್ತಾರಾ? ನೀತಿ, ಇದು ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಾವು ನಿರಂತರವಾಗಿ ಒಂದು ವಾರದಿಂದಲೂ ಕೂಡ TV5 ವರದಿಯನ್ನು ಪ್ರಸಾರ ಮಾಡ್ತಾ ಇರುವಂಥದ್ದು. ಏನು ನೇತ್ರಾವತಿ ಸ್ನಾನಘಟ್ಟದ ಪ್ರದೇಶಗಳಲ್ಲಿ 1ರಿಂದ 10 ಪಾಯಿಂಟ್, ಅಂದರೆ 1ರಿಂದ 10 ಆ ಪಾಯಿಂಟನ್ನು ಕೂಡ ಅನಾಮಿಕ ಗುರುತು ಮಾಡಿದಂತಹ ಸಂದರ್ಭದಲ್ಲಿ ಕಳೆ ಬರಹ ಸಿಕ್ಕಿರುವಂಥದ್ದು 1 ಪಾಯಿಂಟ್ನಲ್ಲಿ ಮಾತ್ರ. 6ನೇ ಪಾಯಿಂಟ್ನಲ್ಲಿ ಕಳೆ ಬರಹ ಸಿಕ್ಕಿದೆ. ಆದರೆ 7ನೇ ಪಾಯಿಂಟ್ನಲ್ಲಿ ಒಂದಿಷ್ಟು ಖರ್ಚಿಪ್ ಸಿಕ್ಕಿದೆ. ಅದನ್ನು SIT ಅವರು ವಶಪಡಿಸ್ಕೊಂಡಿದ್ದಾರೆ. ಯಾವಾಗ ಅನಾಮಿಕ ಎಲ್ಲೆಲ್ಲಿ ಅವರ ಪಾಯಿಂಟ್ ಗುರುತು ಮಾಡಿದ್ರು, ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಏನಾದರೂ ಡೌಟ್ ಬರ್ತಾ ಇದೆಯಾ, ಅಂದರೆ ಕಳೆ ಬರಹಗಳನ್ನು ಹೂತಿಟ್ಟು ಸುಮಾರು 10-15 ವರ್ಷಗಳಾಗಿರ್ಬೋದು. ಹಾಗಾಗಿ ಭೌಗೋಳಿಕವಾಗಿ ವಾತಾವರಣ ಚೇಂಜ್ ಆಗಿರ್ಬೋದು, ಜೊತೆಗೆ ಮಳೆ, ಪ್ರವಾಹ, ಈ ರೀತಿಯಾದಂತಹ ಸನ್ನಿವೇಶಗಳಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅನಾಮಿಕನಿಗೆ ಹಿನ್ನಡೆ ಆಗ್ತಾ ಇದೆಯಾ ಅಂದುಕೊಂಡಿರುವಂತಹ ಅನಾಮಿಕ ಕಡೆಯವರ ವಕೀಲರೇನಿದ್ದಾರೆ ಅವರು SITಗೆ ಒಂದು ಮನವಿ ಪತ್ರವನ್ನು ಕಳಿಸಿರುವಂಥದ್ದು. ಅಂದರೆ ಗ್ರೌಂಡ್ ಪೆನಟರೇಟಿಂಗ್ ರಡಾರ್, ಅಂದರೆ ಆಧುನಿಕ ತಂತ್ರಜ್ಞಾನದ ವಸ್ತು, ಅಂದರೆ ಇದನ್ನು ತಂತ್ರಜ್ಞಾನವನ್ನು ಬಳಸಿ ಇಲ್ಲಿ ಏನಾದರೂ ಕಳೆ ಬರಹವನ್ನು ಕಂಡುಹಿಡಲಿಕ್ಕೆ ಒಂದು ರೀತಿ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಆ ಮನವಿಯನ್ನು ಯಾವೆಲ್ಲ ರೀತಿಯಾಗಿ SIT ಅದಕ್ಕೆ ಬೆಂಬಲ ಸೂಚಿಸುತ್ತಾ ಅಥವಾ ಇನ್ನೇನಾದರೂ ಅವರಿಗೆ ಉತ್ತರವನ್ನು ಹೇಳ್ತಾರಾ, ಜೊತೆಗೆ ಅದನ್ನು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕಾಗಿದೆ. ಆದರೆ ಇವರು ಕೋರಿಕೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಈಗ ನಾವು ನೇತ್ರಾವತಿ ಘಟ್ಟದ ಏನು 10, 11, 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ನಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಇಲ್ಲಿ ಸಾಕಷ್ಟು ಕಳೆ ಬರಹ ಏನಾದರೂ ಸಿಗುತ್ತಾ ಅನ್ನುವ ಕುತೂಹಲ ಇತ್ತು. ಆದರೆ ನಿನ್ನೆ 9 ಮತ್ತು 10ರ ಪಾಯಿಂಟ್ನಲ್ಲಿ ಯಾವ ಕಳೆ ಬರಹವೂ ಕೂಡ ಸಿಕ್ಕಿಲ್ಲ. ಇನ್ನೇನಿದ್ರು 11, 12, 13 ಇನ್ನು 3 ಪಾಯಿಂಟ್ ಕೂಡ ಈಗಾಗಲೇ ಉಳಿದುಕೊಂಡಿರುವಂಥದ್ದು. ಹಾಗಾಗಿ ಇವರು ಆಧುನಿಕ ತಂತ್ರಜ್ಞಾನದ ಮೊರೆ ಹೋದ್ರ ಅನ್ನುವ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇರುವಂಥದ್ದು. ಈಗ ನಾವು ಅದೇ ಪಾಯಿಂಟ್, ಅಂದರೆ 11 ಮತ್ತು 12 ಆ ಪಾಯಿಂಟ್ನ ಈಗಾಗಲೇ ತೋರಿಸುವಂತಹ ಕೆಲಸವನ್ನು ಮಾಡ್ತೀವಿ. ಯಾಕಂತಂದರೆ ಆಧುನಿಕ ತಂತ್ರಜ್ಞಾನ, ನಾನು ಆಗಲೇ ಹೇಳ್ತಾ ಇದ್ದೆ, ಗ್ರೌಂಡ್ ಪೆನಟರೇಟಿಂಗ್ ರಡಾರನ್ನು ಬಳಸಿದರೆ ಎಲ್ಲೆಲ್ಲಿ ಕಳೆ ಬರಹವನ್ನು ಹೂತಿಟ್ಟಿದ್ರು ಅದು ಬಹಳ ಬೇಗ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಬಹುದೇನೋ ಅನ್ನುವ ಕೋರಿಕೆ ಕೂಡ ಇವ್ರದ್ದು ಆಗಿರುವಂಥದ್ದು, ಯಾರು ಅನಾಮಿಕನ ಕಡೆಯವರ ವಕೀಲರು. ಹಾಗಾಗಿ SIT ಅವರಿಗೆ ಆ ಮನವಿ ಪತ್ರವನ್ನು ಕೂಡ ಕೋರಿಕೆ ಮುಖಾಂತರ ಸಲ್ಲಿಸಿರುವಂಥದ್ದು ಅನ್ನುವ ಮಾಹಿತಿ ಈಗಾಗಲೇ ಇರುವಂಥದ್ದು. SIT ಅವರು ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಈಗ ಸದ್ಯಕ್ಕೆ 11 ಮತ್ತು 12ನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ನಲ್ಲಿ 2 ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ನೇಮಿಸಿರುವಂಥದ್ದು. ಬೆಳಿಗ್ಗೆ ಹೊತ್ತು ಮಾಮೂಲಿ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ, ರಾತ್ರಿಯ ಪಾಳಯದಲ್ಲಿ ಬೇರೊಬ್ಬರು ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಬರ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಒಂದು ಕಡೆ ದಿನವೂ ಬಿಡದ ಹಾಗೆ SIT ಅವರು ತನಿಖಾ ಶೋಧನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇವರಿಗೆ ಅನಾಮಿಕ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕೇವಲ 6ರ ಪಾಯಿಂಟ್ನಲ್ಲಿ ಮಾತ್ರ
ಮಾನವ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಕ್ಕಿರುವಂಥದ್ದು. ಅವರ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇತ್ತು. ಅವರು ಒಂದೊಂದು ಪಾಯಿಂಟ್ನಲ್ಲಿ ಇಂತಿಷ್ಟು ಕಳೆಯ ಬರಹವನ್ನು ಅಂದರೆ ಇಂತಿಷ್ಟು ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಅನ್ನುವ ಹೇಳಿಕೆಯನ್ನು SIT ಮುಂದೆ ಅನಾಮಿಕ ಹೇಳಿದ್ದುಂಟು. ಆದರೆ ಅವರ ಹೇಳಿದ್ದಕ್ಕೂ ಇಲ್ಲಿ ಆಗ್ತಾ ಇರೋದಕ್ಕೂ ಅಂದರೆ ಒಂದಿಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಹಾಗಾಗಿ ಯಾವ ರೀತಿ ಭೌಗೋಳಿಕವಾಗಿ ಏನಾದರೂ ಇಲ್ಲಿ ಮಳೆ ಬಂದು ವ್ಯತ್ಯಾಸ ಆಯಿತಾ ಅಥವಾ ಪ್ರವಾಹ ಬಂದು ನೇತ್ರಾವತಿ ಸ್ನಾನಘಟ್ಟದ್ದು ಮಾತ್ರ ನಾನು ಹೇಳ್ತಾ ಇರುವಂಥದ್ದು ನೀತಿ. ಹಾಗಾಗಿ ಇವೆಲ್ಲವನ್ನೂ ಕೂಡ ಮನಗಂಡಂತೆ ಈಗ ವಕೀಲರ ಕಡೆಯಿಂದ ಈಗಾಗಲೇ ಅವರಿಗೆ ಒಂದು ಕೋರಿಕೆ ಪತ್ರವನ್ನು SIT ಅವರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.